ನಮಸ್ಕಾರ ಮನಿನರಿ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಸೆಕೆಂಡ್ ಹ್ಯಾಂಡ್ ಫೋನ್ಗಳನ್ನು ಕೊಂಡುಕೊಳ್ಳುವುದರ ಲಾಭ ಮತ್ತು ನಷ್ಟಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ನೋಡಿ, ಹಣದುಬ್ಬರ ಜಾಸ್ತಿ ಆಗ್ತಾ ಇರೋದ್ರಿಂದ ಸೆಕೆಂಡ್ ಹ್ಯಾಂಡ್ ವಸ್ತುಗಳ ಜನರ ಆಯ್ಕೆ ಆಗ್ತಾ ಇವೆ. ಹೊಸ ವಸ್ತುಗಳು ದುಬಾರಿ ಆಗಿರೋದ್ರಿಂದ ಸೆಕೆಂಡ್ ಹ್ಯಾಂಡ್ ಉತ್ಪನ್ನಗಳ ಮಾರುಕಟ್ಟೆ ಇದೀಗ ಕ್ಷಿಪ್ರ ಬೆಳವಣಿಗೆಯನ್ನು ಕಾಣ್ತದೆ. ಸೆಕೆಂಡ್ ಹ್ಯಾಂಡ್ಗಳಲ್ಲಿ ಹೆಚ್ಚು ಮಾರಾಟ ಆಗ್ತಾ ಇರೋದು ಸ್ಮಾರ್ಟ್ಫೋನ್ಗಳು. ವಿವಿಧ ಕಾಮರ್ಸ್ ತಾಣಗಳು ಹಳೆಯ ಫೋನ್ಗಳನ್ನು ರೀಫರ್ಬಿಶಿಂಗ್ ಮಾಡಿ, ಅಂದರೆ ರಿಪೇರಿ ಮತ್ತು ಅಪ್ಗ್ರೇಡ್ ಮಾಡಿ ಅಗ್ಗದ ಬೆಲೆಗೆ ಮಾರಾಟವನ್ನು ಮಾಡ್ತಾ ಇವೆ. ಹಳೆಯ ಮತ್ತು ಹೊಸ ಸ್ಮಾರ್ಟ್ಫೋನ್ಗಳ ಬೆಲೆಯನ್ನು ಹೋಲಿಕೆ ಮಾಡಿದರೆ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಆದರೆ ಈ ಫೋನ್ಗಳು ತೀರಾ ಹಳೆಯದಲ್ಲ ಅನ್ನೋದು ಉತ್ತಮವಾದ ವಿಚಾರ. 1 ವರ್ಷಕ್ಕಿಂತ ಕಡಿಮೆ ಅವಧಿಗೆ ಬಳಸಲ್ಪಡುವ ಅಥವಾ ಹೊಸದಾಗಿ ಕಾಣುವ ಮೊಬೈಲನ್ನು ನೀವು ಖರೀದಿ ಮಾಡಬಹುದು. ಇದು ಹೊಸ ಮೊಬೈಲ್ಗಿಂತ ಕಡಿಮೆ ಬೆಲೆಗೆ ಸಿಗುತ್ತೆ. ಕೆಲವು ಉದಾಹರಣೆಗಳ ಮೂಲಕ ಈ ಬೆಲೆಯ ವ್ಯತ್ಯಾಸವನ್ನು ನಾವೀಗ ತಿಳಿದುಕೊಳ್ಳೋಣ. 5G ಸ್ಯಾಮ್ಸಂಗ್ ಗ್ಯಾಲಕ್ಸಿ S2020 ಫೋನಿನ ಬೆಲೆ 60,300 ರೂಪಾಯಿ ಇದ್ದರೆ, ಆದರೆ ಇದೇ ಮಾಡೆಲ್ನ ರೀಫರ್ಬಿಸ್ಡ್ ಮೊಬೈಲ್ ಬೆಲೆ ಆನ್ಲೈನ್ನಲ್ಲಿ 35,000 ರೂಪಾಯಿ. ಅದೇ ರೀತಿ ಹೊಸ iPhone 13 ಇದರ ಬೆಲೆ 70,000 ರೂಪಾಯಿ. ಆದರೆ ಅದರ ರೀಫರ್ಬಿಸ್ಡ್ ಮಾದರಿಗಳ ಬೆಲೆ 42,000 ರೂಪಾಯಿ ಆಗಿರುತ್ತೆ. ಹೀಗೆ ಭಾರತ ಪ್ರಸ್ತುತ ಸೆಕೆಂಡ್ ಹ್ಯಾಂಡ್ ಫೋನ್ಗಳ ಅತಿದೊಡ್ಡ ಮಾರುಕಟ್ಟೆಯಾಗಿದೆ. ಹೆಚ್ಚುತ್ತಿರುವ ವ್ಯಾಪಾರದಿಂದಾಗಿ ಕೆಲವು ಸಮಸ್ಯೆಗಳು ಹೆಚ್ಚಾಗ್ತಾನೆ ಇದೆ. ನೀವು ಸೆಕೆಂಡ್ ಹ್ಯಾಂಡ್ ಸ್ಮಾರ್ಟ್ಫೋನ್ ಖರೀದಿಯನ್ನು ಮಾಡಬೇಕು ಅಂತಾದರೆ ಆಗ ನೀವು ಕೆಲವು ವಿಷಯಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹಾಗಾದರೆ ಆ ವಿಷಯಗಳು ಯಾವೆಲ್ಲ ಇದೆ ಅದನ್ನೇ ನಾವೀಗ ನೋಡ್ತಾ ಹೋಗೋಣ. ನೋಡಿ, ಸ್ಥಳೀಯ ಮಾರಾಟಗಾರರು ಅಥವಾ OLX, ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್, ಕ್ವಿಕರ್ನಂತಹ ಆನ್ಲೈನ್ ವೇದಿಕೆಗಳ ಮೂಲಕ ನೀವು ಸೆಕೆಂಡ್ ಹ್ಯಾಂಡ್ ಫೋನ್ಗಳನ್ನು ಖರೀದಿ ಮಾಡಬಹುದು. ನೀವು ಖರೀದಿ ಮಾಡುವಾಗಲೆಲ್ಲ ಸೆಕ್ಯೂರಿಟಿ ಫ್ಯಾಕ್ಟರ್ಗೆ ಗಮನವನ್ನು ಕೊಡಬೇಕಾಗುತ್ತೆ. ಫೋನ್ ಖರೀದಿಗೆ ಸಾಕ್ಷಿಯನ್ನು ನೋಡಿ, ಮಾರಾಟಗಾರರಿಂದ ಅದರ ಬಿಲ್ ಕೇಳಿ ಪಡೆಯಿರಿ. ಸೂಕ್ತ ಬಿಲ್ ಇದ್ದರೆ ಆ ಫೋನ್ ಕಳ್ಳತನ ಮಾಡಿರುವುದಲ್ಲ ಅನ್ನೋದು ಖಾತ್ರಿಪಡಿಸುತ್ತೆ. ಆನ್ಲೈನ್ ಬಿಲ್ ಆಗಿದ್ದರೆ ಅದರ ವೇದಿಕೆಯಲ್ಲಿ ಅದು ನಿಜವಾದ ಬಿಲ್ ಹೌದು ಅಲ್ಲವೋ ಅನ್ನೋದನ್ನು ನೀವು ಖಾತ್ರಿಪಡಿಸಿಕೊಳ್ಬೇಕು. ಅದರಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಿಲ್ಲ ಅನ್ನೋದನ್ನು ಖಾತ್ರಿಪಡಿಸ್ಕೋಬೇಕು. ಓಕೆ, ಇನ್ನು ಫೋನಿನ ಒರಿಜಿನಲ್ ಬಾಕ್ಸ್ ಕೇಳಿ ಪಡ್ಕೊಳ್ಳಿ. ಅದರ ಸೀರಿಯಲ್ ಸಂಖ್ಯೆ ಮತ್ತು ಫೋನ್ನಲ್ಲಿರುವ IMEI ಸಂಖ್ಯೆಯನ್ನು ಬಿಲ್ ಹಾಗೂ ಬಾಕ್ಸ್ ಜೊತೆಗೆ ತಾಳೆ ಹಾಕಿ ನೋಡಿ. ಇದೆಲ್ಲದರಲ್ಲೂ ಕೂಡ ಒಂದೇ ವಿವರಗಳು ಇರಬೇಕಾಗುತ್ತೆ. IMEI ಸಂಖ್ಯೆಯನ್ನು ಪರಿಶೀಲನೆ ಮಾಡಿ. ಸೆಕೆಂಡ್ ಹ್ಯಾಂಡ್ ಫೋನಿನ ಉಳಿದ ವಾರಂಟಿ ಅವಧಿಯನ್ನು ಅಥವಾ ಎಕ್ಸ್ಪೈರಿ ದಿನಾಂಕವನ್ನು ಪರಿಶೀಲನೆ ಮಾಡಿ. ಅನೇಕ ಮೊಬೈಲ್ ಫೋನ್ ಕಂಪನಿಗಳು ಆನ್ಲೈನ್ನಲ್ಲಿ ವಾರಂಟಿಯನ್ನು ಪರಿಶೀಲಿಸುವ ಅವಕಾಶವನ್ನು ಕೊಟ್ಟಿವೆ. ಹೀಗೆ ಈ ವಿಧಾನವನ್ನು ಬೇರೆ ಬೇರೆ ಉತ್ಪನ್ನಗಳ ಖರೀದಿಗೂ ಕೂಡ ನೀವು ಬಳಸಿಕೊಳ್ಳುವುದಕ್ಕೆ ಅವಕಾಶವಿದೆ. ಆದರೆ ಸೆಕೆಂಡ್ ಹ್ಯಾಂಡ್ ಉತ್ಪನ್ನಗಳಲ್ಲಿ ಖರೀದಿಸುವಾಗ ನೀವು ಏನೇನನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಎಂಬುದನ್ನೆಲ್ಲ ಆಗಾಗ ನಾವು ನಿಮಗೆ ತಿಳಿಸಿಕೊಡ್ತಾ ಇರ್ತೇವೆ. ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿನರಿ ಕನ್ನಡ ಆ್ಯಪ್, ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.